ಹಿಂದುತ್ವ ಇದ್ದರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯ ಇದೆ. ಹಿಂದೂಗಳಷ್ಟೇ ಓಟ್ ಹಾಕೋದು, ಸಾಬ್ರು ಓಟ್ ಹಾಕ್ತಾರೆ ಬಿ ಜೆ ಪಿಗೆ. ಯಾವ ಊರಾಗ ಹಾಕ್ಯಾರಿ? ಹಾಂ, ಎಲ್ಲಿ ಹಾಕ್ಯಾರ? ನಮಗೆ ಸಾಬ್ರು ಹಾಕ್ತಾರೆ, ಎಲ್ಲಿ ಸುಡುಗಾಡು ಹಾಕ್ತಾರೆ. ಸಾಬ್ರು ಗೂಟ ಹೊಡಿದು ಬಿ ಜೆ ಪಿಗೆ, ಓಟ್ ಹಾಕೋದು ಕಾಂಗ್ರೆಸ್ಸಿಗೆ. ಮೊನ್ನೆ ಅಶೋಕ್ ಮಾತಾಡಿದ್ರು RCB ಬಗ್ಗೆ. ಅವರು CMನ DCMನ ಮತ್ತು ಹೋಮ್ ಮಿನಿಸ್ಟರ್ ಟಾರ್ಗೆಟ್ ಮಾಡಲಿಲ್ಲ. ಅದು ಯಾವನೋ ಕರಿ ಬಸ್ಸನ್ನು ಓಡಾತ್ತ, ಬಿಳಿ ಬಸ್ಸನ್ನು ಓಡಾತ್ತ. ನಾವು ಅಲ್ಲೇ ಅಧಿವೇಶನದಾಗೆ ಜಾಡಿಸಿದೆ ಅವ್ರಿಗೆ, ಯಾರಿಗೆ? ಅಶೋಕಿಗೆ. ಏನಪ್ಪ ನೀವು ಮಾತಾಡೋದು ಸರ್ಕಾರ ವಿರುದ್ಧ ಮಾತಾಡು, ಪೊಲೀಸ್ ಆಫೀಸರ್ ವಿರುದ್ಧ ಏನು ಮಾತಾಡಕತ್ತ? ಇಲ್ಲ, ಅದನ್ನೇ ಏನು ಮಾತಾಡ್ತಾಯಿದ್ದೆ ಅಂದರೆ ಹಿಂಗೆ ಅಡ್ಜಸ್ಟ್ಮೆಂಟ್ ಇದ್ದಾಗ BJP ಕೇಂದ್ರ ಹೈಕಮಾಂಡನ್ನು ತಿಳ್ಕೋಬೇಕು. ಇವರೆಲ್ಲ ಹೊಂದಾಣಿಕೆಯಿಂದ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ತಾಯಿಲ್ಲ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ, BJP ಕಾರ್ಯಕರ್ತರು ಯಾರೂ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೂ ಇಂಥ ಯೋಗ್ಯರನ್ನ ಇಟ್ಕೊಂಡು ಹೋದರೆ ಕರ್ನಾಟಕದಲ್ಲಿ ಮತ್ತೆ BJP ನೆಲ ಕಸ್ತದೆ. ಇದು ತಿಳ್ಕೊಂಡು ದುರ್ದೈವಂತರ ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ, ಎಲ್ಲ ಹೊಂದಾಣಿಕೆ. ರಾತ್ರಿ ಪೂಜ್ಯ ತಂದೆಯವರು ಅವ್ರ ಮಕ್ಕಳೆಲ್ಲ DK ಶಿವಕುಮಾರ್ ಮನೆಯಲ್ಲಿ ಊಟ ಮಾಡ್ತಾರೆ, ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಟಿಫಿನ್ ಮಾಡ್ತಾರೆ. ಮತ್ತು ಅವರು ಮಾತಾಡೋ ದಮ್ಮಂತರೂ ಇಲ್ಲ.